ಕ್ಯಾರೆಕ್ಟರ್ ನಂಬರ್ 3, ದ ಐಡಿಯಲ್ ಲವರ್. ಈ ಕ್ಯಾರೆಕ್ಟರ್ ಯಾವ ರೀತಿ ಸೆಡ್ಯೂಸ್ ಮಾಡುತ್ತೆ ಅಂದ್ರೆ ಅವರ ಟಾರ್ಗೆಟ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾರೆ. ಅದು ಅವರ ಹಾಬೀಸ್, ಇಂಟ್ರೆಸ್ಟ್, ಪ್ಯಾಷನ್ ಮತ್ತೆ ಅವರಿಗೆ ಏನ್ ಇಷ್ಟ ಇರಲ್ಲ ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಜಸ್ಟ್ ಒಬ್ಬ ಅಬ್ಸರ್ವರ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಇವರು ನಿಮ್ಗೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನಿಮ್ಮ ಇಂಟ್ರೆಸ್ಟೆಡ್ ಟಾಪಿಕ್ ಮೇಲೆನೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ನೀವೇನಾದ್ರೂ ನನಗೆ ಐಸ್ ಕ್ರೀಮ್ ಇಷ್ಟ ಅಂತನೋ ಅಥವಾ ಚಾಕ್ಲೇಟ್ ಇಷ್ಟ ಅಂತನೋ ಹೇಳಿದ್ರೆ ಅವರು ನೆಕ್ಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡ್ಬೇಕಾದಾಗ ಅದನ್ನ ತಗೊಂಡ್ ಬಂದೆ ನಿಮ್ಮನ್ನ ಮೀಟ್ ಮಾಡ್ತಾರೆ. ಯು ಆರ್ ದ ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್ ಪರ್ಸನ್ ಅನ್ನೋ ರೀತಿ ಅವರು ನಿಮ್ಗೆ ಫೀಲ್ ಆಗೋ ರೀತಿ ಮಾಡ್ತಾರೆ. ಕಂಪ್ಲೀಟ್ಲಿ ಒಂದು ಸೈಕಾಲಜಿ ಗೇಮ್ ನ ಮಾಸ್ಟರ್ ಆಗಿರ್ತಾರೆ. ನಿಮಗೆ ಮಾತಾಡೋದು ಇಷ್ಟ ಅಂತ ಅಂದ್ರೆ ಅವರು ನಿಮಗೆ ಒಬ್ಬ ಗುಡ್ ಲಿಸ್ನರ್ ಆಗ್ತಾರೆ. ಅಥವಾ ನಿಮಗೆ ಟ್ರಾವೆಲ್ ಮಾಡೋದು ಇಷ್ಟ ಅಂತ ಅಂದ್ರೆ ಅವರು ನಿಮಗೆ ಒಬ್ಬ ಗುಡ್ ಟ್ರಾವೆಲ್ ಕಂಪ್ಯಾನಿಯನ್ ಆಗ್ತಾರೆ. ಅಥವಾ ನೀವು ಒಬ್ಬ ಮೂವಿ ಎಂಥಿಯಾಸಿಸ್ಟ್ ಆಗಿದ್ರೆ ಅವರು ನಿಮ್ಗೆ ಮೂವಿ ಕಂಪ್ಯಾನಿಯನ್ ಕೂಡ ಆಗ್ತಾರೆ. ಓವರ್ ದ ಟೈಮ್ ನಿಮ್ಗೆ ಅವರನ್ನ ಬಿಟ್ರೆ ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಇಂಪ್ಯಾಕ್ಟ್ ನ ನಿಮ್ಮ ಬ್ರೈನ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಬೇಸಿಕಲಿ ಹೇಳಬೇಕು ಅಂತ ಅಂದ್ರೆ ನಿಮ್ ಲೈಫ್ ಅಲ್ಲಿ ಯಾವ ಪಾರ್ಟ್ ಮಿಸ್ ಆಗಿರುತ್ತೆ ಆ ಪಾರ್ಟ್ ನ ಫಿಲ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ನಿಮ್ ಬಗ್ಗೆ ನಿಮ್ಗಿಂತ ಜಾಸ್ತಿ ಇವ್ರಿಗೆ ಗೊತ್ತಿರುತ್ತೆ. ಅದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲೇ ಆಗಿರ್ಬೋದು, ನಿಮ್ಮ ಫುಡ್ ಅಲ್ಲೇ ಆಗಿರ್ಬೋದು, ನಿಮ್ಮ ಐಡಿಯಾಸ್, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಏನ್ ಥಾಟ್ಸ್ ಇದನ್ನೆಲ್ಲ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತೆ ಅದನ್ನ ಪ್ರಿಡಿಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದ ಇನ್ಫಾರ್ಮೇಶನ್ ಯು ಶೇರ್ಡ್ ವಿತ್ ದೆಮ್. ಸೊ ಇದಾಗಿತ್ತು ಕ್ಯಾರೆಕ್ಟರ್ ನಂಬರ್ 3. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.